Welcome to Acharya English. Get ready to master English with quick notes and easy explanations. Unit 2, Avoid Plastic. It is time to say no to plastic. Plastic is not a strange product to anyone. It is everywhere in the present world and it has become a part of our life. Alexander Parks created the first man-made plastic. He demonstrated it in an international exhibition in London. He named it as Parke sign. ಪ್ಲಾಸ್ಟಿಕ್ ಉಪಯೋಗಿಸೋದನ್ನು ತಡೆಗಟ್ಟಿ ಪ್ಲಾಸ್ಟಿಕ್ ಬಳಕೆಗೆ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿರುವಂತಹ ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕು ಅಂತ ಯೋಚನೆ ಮಾಡಿ ಇದು ಈ ದಿನ ಎಲ್ಲರ ಜೀವನದ ಒಂದು ಭಾಗವಾಗಿದೆ ಅಂತಲೇ ಹೇಳಬಹುದು. ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಪಾರ್ಕ್ಸ್ ಅನ್ನೋರು ಪ್ಲಾಸ್ಟಿಕ್ಕನ್ನು ಕಂಡುಹಿಡಿತಾರೆ, ಪ್ಲಾಸ್ಟಿಕ್ಕನ್ನು ಪರಿಚಯ ಮಾಡ್ತಾರೆ, ಅದಕ್ಕೆ ಪಾರ್ಕಿ ಸೈನ್ ಅಂತ ಹೆಸರಿಡ್ತಾರೆ. The common and wide use of plastic is mainly because it is inexpensive, it is long lasting and it is easy to make. This substance can be molded into any form of heating and it can be retained in that particular form when cooled. It can be made into thin and light material which is now widely used to make hard and disposable carry bags or packing materials. ಇದು ಯಾಕೆಷ್ಟು ಪಾಪ್ಯುಲರ್ ಆಗಿದೆ, ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಅಂತಂದರೆ ಇದು ಕಡಿಮೆ ಬೆಲೆಗೆ ಸಿಗುವಂಥದ್ದು, ಹಾಗೆಯೇ ಇದರಿಂದ ಸುಲಭವಾಗಿ ಒಂದು ಶೇಪಿಂದ ಮತ್ತೊಂದು ಶೇಪಿಗೆ ನಾವು ಬದಲಾಯಿಸಬಹುದು, ತಿನ್ ಶೀಟಾಗಿ ನಾವು ಬದಲಾಯಿಸಬಹುದು. ಆದ್ದರಿಂದ ಇದು ಹೆಚ್ಚಿನ ಬಳಕೆಯಲ್ಲಿ ಪ್ರಚಲಿತವಾಗಿದೆ. ಆದ್ದರಿಂದಲೇ ನಾವು ಈಗ ಇದನ್ನು ಡಿಸ್ಪೋಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಎಲ್ಲೆಡೆಯೂ ಕ್ಯಾರಿ ಬ್ಯಾಗ್ಸ್ ಆಗಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದಾರೆ. These qualities cause threat to the environment as it is cheap and easily available. People dispose plastic everywhere. Plastic stays on the earth's surface for many centuries as it is long lasting and it is impossible to decompose. ಈ ಎಲ್ಲ ಗುಣಗಳು ಇರೋದ್ರಿಂದ ಇದು ಪರಿಸರಕ್ಕೆ ಮಾರಕವಾಗಿದೆ. ಇದು ಚೀಪಾಗಿ ಮತ್ತು ಬೇಗನೆ ಸುಲಭವಾಗಿ ಸಿಗೋದ್ರಿಂದ, ಅಂದರೆ ಕಡಿಮೆ ಬೆಲೆ ಮತ್ತು ಸುಲಭವಾಗಿ ಬೇಗನೆ ಸಿಗೋದ್ರಿಂದ ಎಲ್ಲೆಡೆ ಪ್ಲಾಸ್ಟಿಕ್ಕನ್ನು ನಾವು ಕಾಣಬಹುದಾಗಿದೆ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ಅರ್ತ್ ಸರ್ಫೇಸ್, ಇದು ಭೂಮಿಯ ಮೇಲ್ಪದರದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಎಷ್ಟು ವರ್ಷವಾದರೂ ಇದು ಹೇಗಿರುತ್ತದೆಯೋ ಹಾಗೇ ಇರುತ್ತೆ. ಇದು ಸುಲಭವಾಗಿ ಕೊಳೆಯೋದಿಲ್ಲ. It ultimately causes enormous environmental hazards due to migration. Plastic pollution is highly concentrated in big cities. When these are thrown after use, they remain in the soil in the same form as they are non-biodegradable. ಇದು ಎಷ್ಟು ವರ್ಷವಾದರೂ ಇದು ಕೊಳೆಯೋದಿಲ್ಲ, ಆದ್ದರಿಂದ ಇದು ಪರಿಸರಕ್ಕೆ ಹಾನಿಕಾರಕ ಆಗಿದೆ. ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗೋದ್ರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಒನ್ ಟೈಮ್ ಯೂಸ್ ಮಾಡಿ ಪ್ಲಾಸ್ಟಿಕ್ಕನ್ನು ಎಸಿತಾ ಇದ್ದಾರೆ, ಮತ್ತೆ ಪುನಃ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ಲಾಸ್ಟಿಕ್ ಬಳಕೆ ಎಲ್ಲೆಡೆಯೂ ಹೆಚ್ಚಾಗ್ತಾ ಇದೆ. ಇದರಿಂದ ಪರಿಸರಕ್ಕೆ ಹಾನಿಕಾರಕ ಆಗ್ತಾ ಇದೆ. Plastic causes serious damage to the environment at every stage of its production or even in its disposal. To reduce the risks involved in plastic, the usage should be minimized, which can result in production. The chemical that is used in the production of plastics is toxic and can cause serious damage to all living beings. ಇದನ್ನು ತಯಾರಿಸುವಾಗ ಇದು ಎಷ್ಟು ವಿಷಕಾರಿಯೋ ಅದನ್ನು ಡಿಸ್ಪೋಸ್ ಮಾಡುವಾಗ, ಅದನ್ನು ಸಂಪೂರ್ಣ ಕರಗಿಸುವಾಗಲೋ ಸುಡುವಾಗಲೋ ಅಷ್ಟೇ ಹಾನಿಕಾರಕ ಆಗಿರುತ್ತೆ. ಇದು ಜನರ ಜೀವನದ ಆರೋಗ್ಯದ ಮೇಲೂ ಕೂಡ ತುಂಬಾ ಪ್ರಭಾವ ಬೀರುತ್ತೆ. ವಿಷಕಾರಿ ಕೆಮಿಕಲ್ಸನ್ನು ಬಳಸ್ಕೊಂಡು ಇದನ್ನು ತಯಾರು ಮಾಡಲಾಗುತ್ತೆ. Even recycling of plastic causes problems. The worst thing is that recycling degrades the quality of plastic and demands the production of more plastic to make an original product. A single plastic sheet can take about 1000 years to rot. It also has bad impact on the food chain. Plastic is one of the causes for global warming. ಈಗ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣವೇ ಪ್ಲಾಸ್ಟಿಕ್ ಅಂತ ಹೇಳಬಹುದು. ಒಂದು ಸಿಂಗಲ್ ಶೀಟ್ ತೆಳುವಾದ ಪದರ ಕರಗೋದಕ್ಕೆ ಸುಮಾರು 1000 ವರ್ಷಗಳೇ ಬೇಕಾಗುತ್ತೆ. ಇದರಿಂದ ತುಂಬಾ ಸಮಸ್ಯೆ ಉಂಟಾಗುತ್ತೆ ಪರಿಸರದಲ್ಲಿ. ಇದು ಫುಡ್ ಚೈನ್ ಮೇಲೆ ಪ್ರಭಾವ ಬೀರುತ್ತೆ.
ಇದಷ್ಟೇ ಅಲ್ಲದೆ ಒಮ್ಮೆ ಬಳಸಿದ ಪ್ಲಾಸ್ಟಿಕ್ಕನ್ನೇ ಮತ್ತೊಮ್ಮೆ ಬಳಸಿ ರೀಸೈಕಲ್ ಮಾಡೋದ್ರಿಂದ ಅದು ಕ್ವಾಲಿಟಿಯನ್ನು ಡಿಗ್ರೇಡ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಪ್ಲಾಸ್ಟಿಕ್ಕನ್ನು ನಾವು ಸೇರಿಸಬೇಕಾಗತ್ತೆ ಒರಿಜಿನಲ್ ಪ್ರಾಡಕ್ಟನ್ನು ಮಾಡೋದಕ್ಕೆ. Rivers have become the main dumping ground for plastics, which pollute water, marine life, and also the air that we breathe. Many are being profited by plastic. Those who get profit from plastic are trying to dispute the harm that it causes. You can't completely stop the use of plastic, but can definitely minimize its production. For a healthy future, the use of plastic should be minimized at any cost. ಈಗ ನದಿಗಳು ಮುಖ್ಯವಾದ ಪ್ಲಾಸ್ಟಿಕ್ ಎಸೆಯುವಂತಹ ತಾಣಗಳಾಗಿವೆ. ಹೆಚ್ಚು ಹೆಚ್ಚು ಪ್ಲಾಸ್ಟಿಕ್ಕನ್ನು ನದಿಗೆ ಸುರಿತಾ ಇದ್ದಾರೆ. ಇದರಿಂದ ನೀರು ಮಲಿನ ಆಗುತ್ತೆ. ಅದಷ್ಟೇ ಅಲ್ಲ, ಅಲ್ಲಿನ ಜಲಚರ ಜೀವಿಯ ಜೀವನ ಕೂಡ ಅಲ್ಲಿ ಹಾಳಾಗುತ್ತೆ. ಅವು ಕ್ರಮೇಣ ಪ್ಲಾಸ್ಟಿಕ್ ತಿಂದು ಅವುಗಳು ಸಾವನ್ನಪ್ಪತ್ವೆ. ಇದಷ್ಟೇ ಅಲ್ಲ, ನಾವು ಉಸಿರಾಡೋ ಗಾಳಿ ಕೂಡ ಮಲಿನ ಆಗ್ತಾ ಇದೆ. ತುಂಬ ಜನ ಪ್ಲಾಸ್ಟಿಕ್ಕನ್ನು ತಯಾರಿಸಿ ಲಾಭವನ್ನು ಪಡಿತಾ ಇರಬಹುದು, ಆದರೆ ಅದರ ಬಳಕೆಯಿಂದ ಹೆಚ್ಚಿನ ನಷ್ಟ ಜನಜೀವನ ಮೇಲೆ ಆಗ್ತಾ ಇದೆ, ಪರಿಸರದಲ್ಲೇ ಆಗ್ತಾ ಇದೆ. ನಾವು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಕಡಿಮೆಗೊಳಿಸ್ಬೋದು. ಫಾರ್ ಎ ಹೆಲ್ದಿ ಫ್ಯೂಚರ್, ನಾವು ಒಂದೊಳ್ಳೆ ಭವಿಷ್ಯವನ್ನು ಕಾಣಬೇಕಾದ್ರೆ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆಯನ್ನು ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.